ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಕಾಸು ತಾನೇ ಬರೋದಾ? ಇನ್ನ ಈ ಕಡೆ ಬಾ, ಕಲ್ ತಗ್ಲತ್ತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೆಲ್ಲಪ್ಪ ಹೋಗ್ತೀನಿ ಅಂದರೆ ಮುತ್ಯಾಲ ಮಧು ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀನಿ. ನಾನು ಎಲೆಕ್ಟ್ರಾನಿಕ್ ಸಿಟಿ ಫ್ಲೇವರ್ ಮೇಲೆ ಹೋದೆ. ನಾನು ಇದುವರೆಗೂ ಟೋಲ್ಗೆ ಟಿಕೆಟೇ ತೊಗೊಂಡಿಲ್ಲ ಬೈಕ್ಗೋಸ್ಕರ. ನಾನು 6 ಸ್ಟೇಟ್ ದಾಟ್ ಹೋಗಿ ಬಂದಿದ್ದೀನಿ. ಇದೇ ಫಸ್ಟ್ ಟೈಮ್ ಟಿಕೆಟ್ ತೊಗೊತಾ ಇದ್ದೀನಿ ಟೋಲ್ಗೆ. ಡೇ ಪಾಸ್ ಬಂದುಬಿಟ್ಟು 40 ರುಪೀಸು, ಒನ್ ಸೈಡ್ ಹೋಗಿ ಬಂದುಬಿಟ್ಟು 25 ರುಪೀಸು. ಇದೇ ಆ್ಯಕ್ಸಿಸಲ್ಲಿ ನಾನು 6 ಸ್ಟೇಟ್ ಸುಟ್ಕೊಂಬಂದಿದ್ರು, ಎಲ್ಲಿ ಇದುವರೆಗೂ ಟೋಲ್ದೇ ತೊಗೊಂಡಿಲ್ಲ. ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ಅಂತೂ ಯೂಸ್ಫುಲ್ ಆಯಿತು, ಯಾಕೆಂದರೆ ಕೆಳಗಡೆ ಬಂದಿರೋ ಎಲ್ಲ ಫುಲ್ ಟ್ರಾಫಿಕ್ಕು. ಈ ಮುತ್ಯಾಲ ಮಧು ವಾಟರ್ ಫಾಲ್ಸ್ ಬಂದುಬಿಟ್ಟು ಆನೇಕಲ್ ಹತ್ರ ಇರೋದು. ಒಂಥರ ಸಖತ್ತು ಫಾರೆಸ್ಟಲ್ಲಿದೆ, ಸಖತ್ತಾಗಿದೆ. ಇದು ಆನೇಕಲ್ಲಿಂದ ಒಂದು 8 ಕಿಲೋಮೀಟರ್ ಇರುತ್ತೆ. ನಮಗೇನೋ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಮುತ್ಯಾಲ ಮಧು ವಾಟರ್ ಫಾಲ್ಸ್ ಅಂತ ಹಾಕ್ಕೊಂಡು ಲೊಕೇಶನಲ್ಲಿ, ಆದರೂ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಭಾರತ್ ಪೆಟ್ರೋಲ್ ಪಂಪ್ ಇರುತ್ತೆ, ಇಲ್ಲಿ ರೈಟ್ ತೊಗೊಬೇಕು. ಭಾರತ್ ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ರೈಟ್ ತೊಗೊಬೇಕು. ಒಂದೇ ರೋಡೇ, ಇಲ್ಲಿಂದ ಎಲ್ಲಿ ಏನು ಚೇಂಜಸ್ ಇಲ್ಲ. ಒಂಥರ ಸಖತ್ತಾಗಿದೆ ರೋಡ್ ಅಂತೂ. ಕಾಡಲ್ಲಿ ಹೋಗುತ್ತೆ. ಇಲ್ಲಿ ಹೋಗ್ಬೇಕಂದ್ರೆ ನಾವು 20 ರುಪೀಸ್ ಕೊಟ್ಟು ಟಿಕೆಟ್ ತೊಗೊಬೇಕು ಫಸ್ಟೇ. ಅಷ್ಟೊಂದು ಹೇಳ್ಕೊಳಕ್ಕೇನು ಪ್ಲೇಸ್ ಅಲ್ಲ, ಆದರೆ ಲವರ್ಸ್ಗೆ ಒಳ್ಳೆ ಜಾಗ ಇದು. ನೋಡಿ ಯಾವ ಥರ ಇರುತ್ತೆ ಅಂತ ನೀವೇ ತೋರಿಸ್ತೀನಿ ಕ್ಲೀನಾಗಿ. ನೀವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಂದ್ಸರಿ. ಕಾಸು ತಾನೇ ಬರೋದಾ? ಹಾಂ, 20 ರೂಪಾಯಿ ಕೊಡ್ಕೊಂಡಿದ್ದಿ ಡೈಲಿ. ಓ, ನೀನು ಬೇರೆ ಸ್ಕ್ಯಾನರ್ ಇದು? ನೀನು ಮಾಡ್ಕೊಳಕ್ಕಾಗಲ್ಲ, ಮಾಡಿಸ್ಕೊಬೇಕು. ಮತ್ತೆ ಯಾಕೆ ಬತ್ತಾ? ನೋಡ್ರಿ, ಇದು ದಾರಿ ಯಾವ ಥರ ಇದೆ ಅಂದರೆ ನೋಡಿ, ಸಖತ್ತಾಗಿದೆ. ಈ ಕಡೆ ಆ ಕಡೆ ಎಲ್ಲ ಒಂಥರ ಕಾಡು ಥರ. ಸೆಂಟ್ರಲ್ ಹೋಗೋದು ದಾರಿ, ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಏನೂ ಇಲ್ಲ. ಒಂಥರ ಡೇ ಔಟ್ ಮಾಡೋದಕ್ಕೆ ಸಖತ್ ಒಳ್ಳೆ ಜಾಗ ಇದು, ಚಿಲ್ಲಿಂಗ್ ಮಾಡೋದಕ್ಕೆ. ನೋಡಿ, ಇಲ್ಲಿ ಪಾರ್ಕಿಂಗ್ಗೆ ಒಳಗಡೆ ಒಂದು ಹೋಟ್ಲಿರುತ್ತೆ, ಅಲ್ಲಿ ಪಾರ್ಕಿಂಗ್ ಆಗಿಬಿಟ್ಟು 20 ರುಪೀಸ್ ಏನೋ ಟಿಕೆಟು. ಆ ಟಿಕೆಟು ತೋರಿಸಿ ನೋಡಿ. ಅಂದರೆ ಇಲ್ಲಿ ಕ್ಲೀನಾಗಿ ಏನಾದರೂ ಗಾಡಿಯಲ್ಲಿ ಪೌಚಲ್ಲಿ ಏನಾದರೂ ಇಟ್ಟಿದ್ರೆ ಎತ್ಕೊಂಡ್ಬಿಡ್ಬೇಕು, ಯಾಕೆಂದರೆ ಕೋತಿ ಕಾಟ ಜಾಸ್ತಿ. ನೋಡಿರಿ, 20 ರೂಪಾಯಿ ಟಿಕೆಟ್ ತೊಗೊಂಡ್ರು. ಕಾರ್ಗೆ 50 ರೂಪಾಯಿ ಇಲ್ಲಿ ಸೇಮ್. ಆಚೆ ಕಡೆನೂ ಅಷ್ಟೇ, ಇಲ್ಲಿ ಅಷ್ಟೇ 20 ರೂಪಾಯಿ, 40 ರೂಪಾಯಿ ಟಿಕೆಟು. ಎಲ್ಲೋದ್ರೂ ದುಡ್ಡೇ. ನೋಡ್ರಿ, ಇಷ್ಟು 300 ಮೆಟ್ಲೇನೋ ಇದೆ ಕೆಳಗಡೆ ಹೋಗೋದಕ್ಕೆ, ನಮ್ಮ ಫಾಲ್ಸ್ ಹತ್ರ ಹೋಗೋದಕ್ಕೆ. ಅಲ್ಲಿಂದ ಟ್ರಕ್ಕಿಂಗ್ ಮಾಡೋಂಗಿದ್ರೆ ಬೇರೆ ಬೆಟ್ಟಕ್ಕೆಲ್ಲ ಹೋಗ್ಬೋದು. ಒಳಗೆ ಒಂದು ಕಾಲುವೆಗಳು ಎಲ್ಲ ಸಿಗುತ್ತೆ. ನೋಡ್ರಿ, ಫುಲ್ ಎಲ್ಲ ಲವರ್ಸ್ಗಂತೂ ಒಳ್ಳೆ ಜಾಗ ಇದು. ಬ್ರೋ, ಬರೀ ಲವರ್ಸ್ ಬ್ರೋ, ಬರೀ ಲವರ್ಸ್ ಇದ್ದಾರೆ. ಸಿಂಗಲ್ಸ್. ನಮಗೆ ಆ ಫಾಲ್ಸ್ ಆಪೋಸಿಟಲ್ಲೇ ಒಂದು ಶಿವನ ದೇವಸ್ಥಾನ ಕಾಣಿಸುತ್ತೆ. ನೋಡ್ರಿ, ಇದೇ ಆ ಶಿವನ ದೇವಸ್ಥಾನ. ಒಂಥರ ಪೀಸ್ ಆಗಿದೆ ಜಾಗ. ಒಂಥರ ಪೀಸ್ ಆಫ್ ಮೈಂಡ್ ಬೇಕಂದ್ರೆ ಆ ಟ್ರಾಫಿಕಲ್ಲಿದ್ದು ಆರಾಮಾಗಿ ಒಳ್ಳೆ ಜಾಗ ಇದು. ಇನ್ನು ಒಳಗಡೆ ಹೋದರೆ ಸಖತ್ತಾಗಿದೆ. ಒಳಗಡೆ ಎಲ್ಲ ಕಾಡೇ ಇರೋದು. ಇಲ್ಲೇ ಫಾಲ್ಸ್ ಇರೋದು ಇಲ್ಲ, ಇದು ದೇವಸ್ಥಾನದ ಆಪೋಸಿಟಲ್ಲೇ ಫಾಲ್ಸ್ ಇದೆ. ಹಿಂಗೆ ಒಳಗಡೆ ಹೋದರೆ ಕಾಲುವೆ ನೀರು ಹರಿತಾ ಇರೋದೆಲ್ಲ ಕಾಣಿಸುತ್ತೆ. ಹೇ, ನೀನೇ ಹುಲಿ ಹೋಗ್ತಾ ಇದ್ಯಾ? ನಡಿಯೋ, ಆ ಹುಲಿ ಬರುತ್ತೆ. ಹುಲಿ ಅಲ್ಲ, ಹೆಬ್ಬುಲಿ. ಹೆಬ್ಬುಲಿ. ಶೂಟಿಂಗ್ ಸ್ಪಾಟಾ? ಶೂಟಿಂಗ್ ಅಂದಮೇಲೆ ಹುಡುಗಿ ಇರ್ತಾರೆ. ಮುತ್ಯಾಲ ಮಧು ವಾಟರ್ ಫಾಲ್ಸ್ ಬಂದಿದ್ದೀವಿ. ಇಲ್ಲಿ ವಾಟರ್ ಫಾಲ್ಸ್ ಅಂದರೆ ಅಷ್ಟೊಂದೇ ಇದೆ. ನಾನು ಒಬ್ಬನೇ ಬಂದಿಲ್ಲ ಇಲ್ಲಿ. ನೋಡಿರಿ, ನಮ್ಮ ಹುಡುಗನ ಕರ್ಕೊಂಬಂದಿದ್ದೀನಿ, ಯಾವುದೋ ಹುಡುಗಿನ ಕರ್ಕೊಂಬಂದಿಲ್ಲ. ಈ ಸ್ಪಾಟ್ ನೋಡಿದ್ರೆ ಬರೀ ಹುಡುಗಿನ ಕರ್ಕೊಂಬರೋ ಸ್ಪಾಟ್ ಇದೆ. ಎಲ್ಲಿ ನೋಡಿದ್ರು ಹುಡುಗಿನೇ ಕಾಣಿಸ್ತಾ ಇದ್ದಾರೆ. ನಾನು ಇವನ ಜೊತೆ ಕರ್ಕೊಂಬಂದಿದ್ದೀನಿ. ನೋಡಿ, ಅವನೇ. ಆ ವಾಟರ್ ಫಾಲ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಎಲ್ಲ ಟ್ರಕ್ಕಿಂಗ್ ಇರುತ್ತೆ. ಸ್ವಲ್ಪ ಟ್ರಕ್ಕಿಂಗ್ ಮಾಡ್ಕೊಂಬಂದರೆ ಎಲ್ಲಿ ನೋಡಿದ್ರು ಫಾರೆಸ್ಟೇ. ಮತ್ತು ಎಲ್ಲಿ ನೋಡಿದ್ರು ಅವರೇ ಇರ್ತಾರೆ, ಹುಡುಗಿನೇ ಕಾಣಿಸ್ತಾರೆ. ನೋಡ್ರಿ, ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಫಾರೆಸ್ಟೇ ಇದೆ. ಒಂದ್ಸರಿ ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ಉದ್ದ ಇದೆ ನೋಡ್ರಿ. ಎಲ್ಲರಿಗೂ ನೋಡಿದ್ರು ಬೆಟ್ಟನೇ ಇದೆ, ಎಲ್ಲ ಗಿಡ. ಈ ದಾರಿ ಬಂದುಬಿಟ್ಟು ನೀರಿನ ಕಾಲುವೆ ಹರಿಯೋ ಜಾಗ. ನೋಡಿ ಯಾವ ಥರ ಇದೆ ಅಂತ. ಫುಲ್ ಎಲ್ಲ ಮರಗಳ ಸೆಂಟ್ರಲ್ಲಿ ಒಂಥರ ಕಾಲುವೆ ಬೇರುಗಳೆಲ್ಲ ಯಾವ ಥರ ಬಂದಿದೆ ನೋಡಿರಿ.
ಫುಲ್ ಎಲ್ಲ ಗಲೀಜೆಲ್ಲ ಮಾಡ್ಬಿಟ್ಟಿದ್ದಾರೆ ಜನಗಳು. ಈ ಪೇಪರ್ಗಳೆಲ್ಲ ಎಸ್ತಿ ನೀರೆಲ್ಲ ಹರ್ಕೊಂಬಂದಿದೆಯಲ್ಲ, ಒಂಥರ ಸಖತ್ತಾಗಿದೆ ಪ್ಲೇಸ್ ಅಂತೂ. ಒಂದ್ಸರಿ ವಿಸಿಟ್ ಮಾಡಿ. ನೋಡಿ ನೀರು ಹರಿತಾ ಇದೆ ಕಾಲುವೆ ಥರ. ಇಲ್ಲಿ ತಿನ್ನೋಕ್ಕೆ ಕುಡಿಯೋಕ್ಕೆ ಏನಾದ್ರು ತೊಗೊಂಬರ್ತೀರಲ್ವಾ, ಈ ಕುರ್ಕುರೆ, ಬಿಸ್ಕೆಟು, ಚಿಪ್ಸು, ವಾಟ್ರ್ ಬಾಟ್ಲು ನೋಡಿ ತೊಗೊಂಬಂದು ತಿನ್ಬಿಟ್ಟು ಅಲ್ಲೇ ಬಿಸಾಕ್ಬೇಡ್ರಿ. ನೋಡಿರಿ ಎಲ್ಲ ಹೆಂಗೆ ಬಿಸಾಕಿದಾರೋ, ನೇಚರ್ಗೆಲ್ಲ ಎಫೆಕ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿರಿ ನಾವು ತಂದಿರೋದು ನಾವು ಮತ್ತೆ ಇದಕ್ಕೆ ಹಾಕ್ಕೊತಾ ಇದ್ದೀವಿ. ನೋಡಿ ಬ್ಯಾಗ್ಗೆ ಹಾಕ್ಕೊಂಡಿದ್ದೀವಿ. ನೀವು ಆದಷ್ಟು ಇಲ್ಲಿ ಬಿಸಾಕ್ದಿದ್ದಂಗೆ ನೋಡಿರಿ ಎಲ್ಲ ಕುಡ್ದು ಎಣ್ಣೆ ಎಲ್ಲ ಕುಡ್ದವ್ರೆ ನೋಡಿ. ಆದಷ್ಟು ಎನ್ವಿರಾನ್ಮೆಂಟ್ನ ಕಾಪಾಡ್ಕೊಳ್ರಿ. ಇಲ್ಲಿ ಎಲ್ಲ ಬಂದು ಸಿಂಹಗಳಿದ್ದಾವೆ ಅಂದ್ಕೊಂಡೆ, ಅಲ್ಲಿ ಮುಂದೆ ಹೋಗಿ ನೋಡಿದ್ರೆ ಎಲ್ಲ ಹಂದಿಗಳಿರೋದು. ನೋಡಿ ಇದೇ ಆ ವಾಟರ್ ಫಾಲ್ಸು. ಆಗಲೇ ಜನ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ತೋರಿಸಿದ್ದೆ, ಆದರೆ ಅಲ್ಲೋಗಿ ನಾವು ಏನು ಆಟ ಆಡಲಿಲ್ಲ. ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಜನ ಯಾರೂ ಇರಲಿಲ್ಲ. ಯಾರೋ ಒಂದು 4-5 ಜನ ಇದ್ದರು ಅಷ್ಟೇ ಆ ಫಾಲ್ಸ್ ಹತ್ರ. ನೋಡಿ ಆರಾಮಾಗಿ ನಾನು ನಮ್ಮ ಹುಡುಗ ಇಬ್ಬರೇ, ಇನ್ನೊಂದು 4-5 ಜನ ಹಿಂದೆ ಇದ್ದಾರೆ, ನಮ್ಮ ಹಿಂದೆ ಇದ್ದಾರೆ. ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಇದ್ರು. ನೋಡಿ ಗಾಯ್ಸ್, ಚಪ್ರಿ ನಂಬರ್ 1 ಇವನು. ಹಾಂ ನೋಡ್ರಿ ಇಲ್ಲಿ ಬಂದರೆ ಬೋಟ್ ಡ್ರೈವಿಂಗ್ ಎಲ್ಲ ಇರುತ್ತೆ, ನಾವೇ ಓಡಿಸೋದು. ಇಬ್ಬರಿಗೆ 150 ರೂಪಾಯಿ ಅಷ್ಟೇ. 4 ಜನ ಬಂದರೆ 300 ರೂಪಾಯಿ. ನೋಡ್ರಿ ನಮ್ಮ ಬೋಟ್ ಡ್ರೈವರ್ ಇವನೇ. ನೋಡಿ ಸ್ಟೇರಿಂಗ್ ನೋಡ್ರಿ ಹಿಂಗಿದೆ ಸ್ಟೇರಿಂಗು. ಈ ಕಡೆ ತಿರ್ಸಿರಿ ಆ ಕಡೆ ಹೋಗುತ್ತೆ, ಆ ಕಡೆ ತಿರ್ಸಿರಿ ಈ ಕಡೆ ಬರುತ್ತೆ. ನೋಡ್ರಿ ನಮ್ಮ ಬಾಸ್ ಡ್ರೈವರು ಹೆಂಗೆ ಹೊಡಿದಾನೋ, ಆರಾಮಾಗಿ ಜಾಲಿ ಮಾಡ್ತಾ ಇದ್ದಾನೆ. ಓಡಿಸ್ತೀರಾ ಇನ್ನು ಫ್ರೆಂಡ್ಸ್ ಜೊತೆ ಬಂದರೆ ಸಖತ್ ಎಂಜಾಯ್ ಮಾಡ್ಬೋದು. ಇದು ಬಂದುಬಿಟ್ಟು ಗೌರ್ಮೆಂಟು, ಸಖತ್ ಮಜಾ ಮಾಡ್ಕೊಂಡು ಹೋಗ್ಬೋದು. ಇರೋದೊಂದು ಜೀವನ, ಚೆನ್ನಾಗಿ ತಿನ್ನಬೇಕು, ಮಜಾ ಮಾಡಬೇಕಷ್ಟೇ. ಇನ್ನೇ ಈ ಕಡೆ ಬಾ, ಕಲ್ ತಗ್ಲತ್ತು. ಸಖತ್ತಾಗಿದೆ ಅಂತೂ ಎಂಜಾಯ್ಮೆಂಟು. ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಇದೆ. ಇನ್ನೂ ಫ್ರೆಂಡ್ಸ್ ಜಾಸ್ತಿ ಇದ್ದೀರಾ ಇನ್ನೂ ಸಖತ್ತಾಗಿರ್ತಾಯಿತ್ತು. ಇರೋದೊಂದು ಜೀವನ, ಚೆನ್ನಾಗಿ ಮಜಾ ಮಾಡಬೇಕು. ನೋಡಿ ಗಾಯ್ಸ್, ಯಾರು ಇಲ್ಲ ಇಲ್ಲಿ. ನೀವೇನಾದರೂ ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗ್ಬೋದು. ಮರ ಆಯ್ತು ಇಲ್ಲಿ. ಗೊತ್ತು. ಬೋಟ್ ಡ್ರೈವರ್ ಯಾರು, ನಾನಾ ನೀನಾ? ಚಪ್ರಿ. ನೋಡಿ ಗಾಯ್ಸ್, ನಮ್ಮ ಹುಡುಗಂದು ಯೂಟ್ಯೂಬ್ ಚಾನಲ್ ಇದೆ, ಸ್ವಲ್ಪ ಬೆಳೆಸ್ರಿ. ಹಾಗೆ ಜೋರಾಗಿ ಕೆಲಸ. 7 ಇಯರ್ ಲಾಕ್ಸ್ ಅಂತ. ಪಾಪ ಕಷ್ಟ ಬೀಳ್ತಾವನೆ, ಸ್ವಲ್ಪ ಬೆಳೆಸ್ರಿ, ಉದ್ಧಾರ ಮಾಡಿರಿ. ಹಂಗೆ ನೋಡೋಣ ಏನು ಮಾಡ್ತಾನೆ ಜೀವನದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೂ ಮಜಾ ಮಾಡ್ತಾರೋ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀವಿ. ಹಾಕುವ ಎಲ್ಲನೇ ಟ್ರಿಪ್ ಎಲ್ಲ ಹೋಗಿ ಮಾಡ್ತೀವಿ, ಇನ್ನೂ ಜಾಸ್ತಿ ಮಾಡ್ತೀವಿ.